ನಮಸ್ಕಾರ, ನನ್ನ ಹೆಸರು ಜ್ಯೋತಿ. ನಾನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಇಂಗ್ಲೀಷ್ ಕಲಿಯೋದಕ್ಕೋಸ್ಕರನೇ ಬಂದು, ಇಂಗ್ಲೀಷ್ ಅನ್ನೋದು ತುಂಬ ಕಷ್ಟಕರವಾದ ಭಾಷೆ. ನನಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಪ್ರಕೃತಿ ಬನವಾಸಿ ಅವರ ಕ್ಲಾಸಿಗೆ ಬಂದ ಮೇಲೆ, ಇಲ್ಲಿ ಕಲಿತ ಮೇಲೆ ನನಗೆ ಈಗ ಇಂಗ್ಲೀಷ್ ಅನ್ನೋದು ತುಂಬ ಸುಲಭವಾದ ಭಾಷೆ ಅಂತ ಅನಿಸ್ತಾ ಇದೆ. ಹಾಗೆಯೇ ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಬರವಣಿಗೆಯಲ್ಲೂ ಸಹ ತುಂಬ ಇಂಪ್ರೂವ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇದಕ್ಕೂ ಮುಂಚೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಈಗ ಈ ಕ್ಲಾಸ್ ಮುಗಿಸ್ಕೊಂಡು ಆದಮೇಲೆ ನನಗೆ ಇನ್ನೂ ಒಳ್ಳೆ ಜಾಬ್ ಸಿಕ್ಕಿದೆ. ಮಕ್ಕಳಿಗೆ ಇಂಗ್ಲೀಷ್ನ ಟೀಚ್ ಮಾಡುವಂಥ ಕೆಲಸ ಸಿಕ್ಕಿದೆ ನನಗೆ ಇದರಿಂದ ತುಂಬ ಖುಷಿ ಆಯಿತು. ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನನ್ನ ಗಂಡನ ಮಗುವನ್ನು ಬಿಟ್ಟು ಬರಬೇಕಲ್ಲ ಅಂತಂದೇಳಿ ತುಂಬ ದುಃಖದಲ್ಲಿ ಬಂದೆ ನಾನು. ಆದರೆ ಇವತ್ತು ನನಗೆ PNB ಪ್ರಕೃತಿ ಬನವಾಸಿ ಅವರ ಕ್ಲಾಸಿಂದ ನಮ್ಮ ಟೀಚರ್ಸ್ ಎಲ್ಲರೂ, ಕೃತಿಕಾ ಮ್ಯಾಮ್, ನೈಲಿ ಮ್ಯಾಮ್, ಹರ್ಷಲಾ ಮ್ಯಾಮ್, ಇವ್ರನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಟು ಹೋಗೋ ರೀತಿಯಲ್ಲಿ ನನಗೆ ದುಃಖ ಆಗ್ತಾ ಇದೆ. ಈಗ 4 ತಿಂಗಳ ಮುಂಚೆ ನಾನು ಇಲ್ಲಿ ಬಂದು ಇಂಗ್ಲೀಷ್ ಕ್ಲಾಸಿಗೆ ಸೇರಿಕೊಂಡಾಗ ನನಗೆ ತುಂಬ ಹೆದರಿಕೆ ಇತ್ತು. ನಾನು ಕಲಿಯೋವಲ್ಲೇನಾ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು 4 ತಿಂಗಳ ನಂತರ ನಾನು ಯಾವ ಲೆವೆಲಲ್ಲಿ ಇರ್ತೀನಿ ಅಂದರೆ, ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಲ್ಲ ನಾನು ಅನ್ನೋಂಥ ಲೆವೆಲಲ್ಲಿ ನಾನಿದ್ದೀನಿ. ಹೀಗೆ ಈ ರೀತಿಯಾದಂತಹ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿರೋದು ನನಗೆ ಪ್ರಕೃತಿ ಬನವಾಸಿ ಅವರ ಇಂಗ್ಲೀಷ್ ಕ್ಲಾಸ್ನಲ್ಲಿರುವಂಥ ಟೀಚರ್ಸ್ ಎಲ್ಲರೂ ಸಹ ನನಗೆ ಎನ್ಕರೇಜ್ ಮಾಡಿ ನನಗೆ ಇಂಗ್ಲೀಷ್ ಕಲಿಸ್ಕೊಟ್ರು. ಕೃತಿಕಾ ಮ್ಯಾಮ್, ಹರ್ಷಲಾ ಮ್ಯಾಮ್, ನೀಲಿಮಾ ಮ್ಯಾಮ್, ಅವ್ರನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತಂದೇಳಿ ಅಷ್ಟೇ ದುಃಖದಿಂದ ಮತ್ತೆ ನಾನು ಶಿವಮೊಗ್ಗ ವಾಪಸ್ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಇಂಗ್ಲೀಷ್ ಕ್ಲಾಸ್ಗೆ ಬಂದು ಇಂಗ್ಲೀಷ್ ಕಲಿತಾದ ನಂತರ ನಾನು ಮೊದಲಿಗಿಂತ ಒಳ್ಳೆ ಕೆಲಸವನ್ನು ಪಡ್ಕೊಂಡಿದ್ದೀನಿ. ನಾನು ಪ್ರಕೃತಿ ಬನವಾಸಿ ಅವರ ಕ್ಲಾಸಿಗೆ ಬಂದು ಇಂಗ್ಲೀಷ್ ಕಲಿತಿದ್ದಕ್ಕೆ ನಾನು ಇಂಟರ್ವ್ಯೂನಲ್ಲಿ ಎಷ್ಟು ಕಾನ್ಫಿಡೆನ್ಸಿಂದ ಮಾತಾಡಿದೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ನಾನು ಇಷ್ಟು ಚೆನ್ನಾಗಿ ಮಾತನಾಡಬಲ್ಲೆನಾ ಇಂಗ್ಲೀಷ್ನಲ್ಲಿ ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ನಂತರ ಅಲ್ಲಿ ನಾನು ಇಂಟರ್ವ್ಯೂನಲ್ಲಿ ಅವ್ರು ಕೇಳಿದ ಕ್ವಶನ್ಗಳಿಗೆಲ್ಲ ಗ್ರಾಮ್ಯಾಟಿಕಲ್ ಆಗಿ ಕರೆಕ್ಟಾಗಿ ಮಾತಾಡಿದೆ. ಎಲ್ಲಿ ಪ್ರಿಪೋಸಿಷನನ್ನು ಎಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು, ಆಮೇಲೆ ಹ್ಯಾವ್ ಹ್ಯಾಸ್ ಅದನ್ನು ಎಲ್ಲಿ ಯೂಸ್ ಮಾಡಬೇಕು, ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿದ್ದರಿಂದ ಚೆನ್ನಾಗಿ ನಾನು ಇಂಟರ್ವ್ಯೂನ ಫೇಸ್ ಮಾಡಿ ನಾನು ಹೀಗೆ ಪ್ರಕೃತಿ ಬನವಾಸಿ ಅವರ ಇಂಗ್ಲೀಷ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಸರ್ ಅಂದಾಗ ಅವ್ರು ಹೇಳಿದ್ರು, ಹೌದಾ ಮ್ಯಾಮ್, ನೀವು ಅದರಿಂದನೇ ಇಷ್ಟು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇಲ್ಲದೆ ಮಾತಾಡ್ತಾ ಇದ್ದೀರಿ ಅಂತೇಳಿ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಸೊ ನನಗೆ ಈ ರೀತಿಯಾದಂಥ ಒಂದು ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೋಸ್ಕರ ಅಪ್ರಿಷಿಯೇಷನ್ ಸಿಗ್ತಲ್ಲ ಅಂತೇಳಿ ನನಗೆ ತುಂಬ ಖುಷಿ ಆಯಿತು. ಈ ಅಪ್ರಿಷಿಯೇಷನ್ ಸಲ್ಲಬೇಕಾಗಿರೋದು ಪ್ರಕೃತಿ ಬನವಾಸಿ ಅವರಿಗೆ. ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಎಲ್ಲ ಟೀಚರ್ಸ್ಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಇಂಗ್ಲೀಷ್ನಲ್ಲಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡಿದ್ದಕ್ಕೋಸ್ಕರ, ನನ್ನನ್ನು ಈ ರೀತಿ ಮತ್ತೆ ಒಂದು ಹೊಸ ಮನುಷ್ಯರನ್ನಾಗಿ ಮಾಡಿದ್ದಕ್ಕೋಸ್ಕರ ನಾನು ಪ್ರಕೃತಿ ಬನವಾಸಿ ಇಂಗ್ಲೀಷ್ ಕ್ಲಾಸ್ನಲ್ಲಿರುವಂತಹ ಎಲ್ಲ ಸ್ಟಾಫ್ಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. PNB ಇಂಗ್ಲೀಷ್ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ನನಗೆ ಇಂಗ್ಲೀಷಲ್ಲಿ ಏನು ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಮಾತಾಡಿದ್ರು ಬರೀ ತಪ್ಪು ಮಾತಾಡ್ತಾ ಇದ್ದೆ. ತುಂಬ ಕಲ್ತಿದ್ದೀನಿ ಇಲ್ಲಿ ನಾನು.